ಪ್ರಿಯ ವೀಕ್ಷಕರೇ, ದಿನಕ್ಕೊಂದು ಕತೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನೆಲ್ ಅಲ್ಲಿ ದಿನಕ್ಕೊಂದು ದಂತಕಥೆಗಳನ್ನು ಅಪ್ಲೋಡ್ ಮಾಡುತ್ತೇವೆ. ಆದ ಕಾರಣ ನೀವೆಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೂ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಬೇಕು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಈ ಕತೆ ಎರಡು ಅತ್ಯಂತ ಆತ್ಮೀಯ ಸ್ನೇಹಿತರು ಪ್ರೀತಿ ಪಾತ್ರರಾಗಿ ಪರಿವರ್ತನಗೊಳ್ಳುವ ಕುರಿತು. ಮಹಾನಗರದ ಮಧ್ಯದಲ್ಲಿ ಇದ್ದು ಕೂಡ ಪ್ರಕೃತಿಯ ಸಾನ್ನಿಧ್ಯವನ್ನು ತನ್ನೊಳಗೆ ಸಂಕೋಚಿಸುವ ಒಂದು ಪುಟ್ಟ ನಗರವಿತ್ತು. ಆ ಊರಿನ ಬಾಳುವಂತಿದ್ದ ಪ್ರವಾಹದಂತೆ ಬೆಳೆದ ನದಿಯ ದಡದಲ್ಲಿ ಬಿಳಿ ಹಕ್ಕಿಗಳ ಹಾರಾಟ, ನಾರಿಗಳ ಗಾಯನ, ಮರಗಳ ಜುಮ್ ಜುಮ್ ಮಿಂಚುವ ಶಬ್ದಗಳು, ಈ ಎಲ್ಲವುಗಳ ನಡುವೆ ಬಾಳ್ವೆ ನಡೆಸುತ್ತಿದ್ದವರು ಶ್ರುತಿ ಮತ್ತು ಆದಿತ್ಯ. ಶ್ರುತಿ ಮತ್ತು ಆದಿತ್ಯ ಒಂದು ಮಟ್ಟಿಗೆ ನೆನೆಸಿದರೆ ಇಬ್ಬರಿಗೂ ಒಂದೇ ತರಗತಿ, ಒಂದೇ ಬಗೆಯ ಆಸೆ, ಒಂದು ಬಗೆಯ ಭಾವನೆಗಳು. ಮೊದಲನೆಯದಾಗಿ 10ನೇ ತರಗತಿಯಲ್ಲಿರುವಾಗ ಈ ಇಬ್ಬರೂ ಒಂದೇ ಬಳ್ಳಿ ಹೂವಿನಂತೆ ಸೇರಿಕೊಂಡರು. ಅವರ ಸ್ನೇಹ ಎಲ್ಲರಿಗೂ ಮಾದರಿಯಾಗಿತ್ತು. ಅವರಿಬ್ಬರ ಸ್ನೇಹ 10 ವರ್ಷಗಳಷ್ಟು ಇತ್ತು. ಈ ದಶಕದಲ್ಲಿ ಅನೇಕ ನವೀಕರಣಗಳು, ಬದಲಾವಣೆಗಳು ಮತ್ತು ಹೊಸದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನಗಳು ಸ್ನೇಹವನ್ನು ಮತ್ತಷ್ಟು ಹತ್ತಿರ ಮಾಡಿದವು. ಶ್ರುತಿ ಕಲಾವಿದೆಯನ್ನು ಇಷ್ಟಪಡುವಳು. ಅದಕ್ಕಾಗಿ ಆಕೆಯು ಚಿತ್ರವನ್ನೂ ಬಿಡಿಸುತ್ತಾಳೆ. ಆದಿತ್ಯ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಆದರೆ ಸಂಗೀತವು ಆತನ ಅಡಮಟ್ಟು. ಅವರು ಜೊತೆಯಾಗಿ ಬಹಳಷ್ಟು ಸಮಯ ಕಳೆದಿದ್ದರು. ಇದಾದಂತೆ ದಿನಗಳು ಕಳೆದವು. ಸ್ನೇಹವು ಪ್ರೀತಿಯ ಎಳೆಯನ್ನೂ ಎಳೆಯಿತು. ಆದಿತ್ಯನಿಗೆ ಶ್ರುತಿಯೊಂದಿಗಿನ ಸಮಯ ಅತಿ ವಿಶೇಷವಾದುದೆಂದು ಅನಿಸಿತು. ಆತ ತನ್ನ ಹೃದಯದಲ್ಲಿದ್ದ ಭಾವನೆಗಳನ್ನು ಹೇಳಲು ಬಯಸಿದ. ಆದರೆ ಆತ ಅಂದುಕೊಂಡಂತೆ ಸುಲಭವಾಗಲಿಲ್ಲ. ಆತನು ತಾನೇ ಬರೆದ ಒಂದು ಪದ್ಯದ ಮೂಲಕ ತನ್ನ ಭಾವನೆಗಳನ್ನು ಹೇಳಲು ಪ್ರಯತ್ನಿಸುತ್ತಾನೆ. ನೀನು ನನ್ನ ಸ್ನೇಹಿತಳಂತೆ, ನೀನು ನನ್ನ ಇಷ್ಟದವನಂತೆ, ನೀನು ನನ್ನ ಹೃದಯದಂತೆಯೇ ನಿನ್ನನ್ನೆಲ್ಲ ಪ್ರೀತಿಸುತ್ತೇನೆ. ಆದಿತ್ಯನ ಈ ಪದ್ಯವು ಅವಳ ಹೃದಯವನ್ನು ತಟ್ಟಿತು. ಆದರೆ ಶ್ರುತಿ ಆಕೆ ಎಷ್ಟು ಪ್ರೀತಿಸುತ್ತಿದೆಯೋ ಅಥವಾ ಪ್ರೀತಿಸದೆಯೋ ಎಂಬುದರಲ್ಲಿಯೇ ಜಟಿಲವಾಗುತ್ತಾಳೆ. ಹೆದ್ದಾರಿ ಮೇಲೆ ನಡೆದಂತಾಗಿತ್ತು. ಶ್ರುತಿ ತನ್ನ ಭಾವನೆಗಳನ್ನು ಅರಿಯಲು ತನ್ನ ಮನಸ್ಸಿನಲ್ಲಿ ತುಂಬಾ ಕಷ್ಟಪಟ್ಟುಕೊಂಡಿದ್ದಳು. ಆತನಿಗೆ ತಕ್ಕ ಉತ್ತರ ನೀಡಬೇಕೆಂದು ಆಕೆ ಬಯಸಿದಳು. ಆದರೆ ಸ್ನೇಹವನ್ನೇ ಕಳೆದುಕೊಳ್ಳಬೇಕಾದರೂ ಎನ್ನುವ ಭೀತಿಯು ಅವಳನ್ನು ಕಾಡಿತ್ತು. ಆದಿತ್ಯನಿಗೆ ಯಾವತ್ತಿಗೂ ಅವಳ ಸ್ಪಷ್ಟ ಉತ್ತರ ಬೇಕು, ಆದರೆ ತನ್ನ ಮನಸ್ಸಿನ ಗೊಂದಲವು ಅವನನ್ನು ತಡೆಯುತ್ತದೆ. ಒಂದು ದಿನ ಅವರು ಇಬ್ಬರೂ ನದಿಯ ದಡದಲ್ಲಿ ಕುಳಿತಿದ್ದರು. ಸೂರ್ಯನ 3ನೆಯ ಕಿರಣವು ಅವರು ಇಬ್ಬರ ಮೇಲೆ ಬೀಳುತ್ತಿತ್ತು. ಶ್ರುತಿ, ನಿನ್ನನ್ನು ಕೇಳಬೇಕಾದ ಪ್ರಶ್ನೆ ಇದೆ ಎಂದು ಆದಿತ್ಯ ತನ್ನ ಆಳವಾದ ಧ್ವನಿಯಲ್ಲಿ ಕೇಳಿದನು. ಏನು? ನಾನು ಕೇಳುತ್ತೇನೆ ಎಂದು ಶ್ರುತಿ ಹೇಳಿದಳು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಆತ ತನ್ನ ಭಾವನೆಗಳನ್ನು ಹೇಳಲು ಪ್ರಯತ್ನಿಸಿದ. ಶ್ರುತಿ ಒಮ್ಮೆ ನಿಶ್ಶಬ್ದವಾಗಿದಳು. ಆಕೆ ತನ್ನ ಭಾವನೆಗಳನ್ನು ಒಂದಷ್ಟು ಮುನ್ನೋಟದಲ್ಲಿ ನೋಡಿದಳು. ಆ ನಂತರ ತನ್ನ ಬಾಯಿ ಹಿಂಡಿದಳು. ಹೌದು ಆದಿತ್ಯ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ನಾನು ನನಗೆ ಹಾಗೆ ಭಾವಿಸುತ್ತಿರುವುದನ್ನು ಅರಿಯಲು ಸಮಯ ತೆಗೆದುಕೊಂಡಿದ್ದೆ. ಆ ಮಾತು ಕೇಳಿ ಆದಿತ್ಯನನ್ನು ಅಪ್ಪುಕೊಂಡಳು. ಅವರಿಬ್ಬರೂ ಅಂದಿನಿಂದ ಬಾಳಿನಲ್ಲಿ ಹೊಸ ಹಾದಿಯನ್ನು ಅಳವಡಿಸಿಕೊಂಡರು. ಇದೇ ಪಯಣದ ಆರಂಭ. ಈ ಸ್ನೇಹವು ಪ್ರೀತಿಯಾಗಿ ಬೆಳಗಿದ್ದು ಅವರು ದೀರ್ಘ ಬಾಳ್ವೆಯಲ್ಲಿ ತಮ್ಮ ಭಾವನೆಗಳನ್ನು ಇನ್ನಷ್ಟು ಗಟ್ಟಿಯಾಗಿಸುವ ಪಯಣವನ್ನು ಮುಂದುವರಿಸುತ್ತಾರೆ. ಶ್ರುತಿ ಮತ್ತು ಆದಿತ್ಯನ ಪ್ರೀತಿ ಒಪ್ಪಿಗೆಯ ನಂತರ ಅವರ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ಈ ಹೊಸ ಸಂಬಂಧವು ಶ್ರುತಿ ಮತ್ತು ಆದಿತ್ಯನಿಗೆ ಹೆಚ್ಚು ಸಂತೋಷವನ್ನು ಕೊಟ್ಟಿತ್ತು. ಅವರ ನಡುವಿನ ಸ್ನೇಹ ಪ್ರೀತಿ ರೂಪದಲ್ಲಿ ವಿಸ್ತರಿಸಿತು. ಆದರೆ ಈ ಪರಿವರ್ತನೆ ಮತ್ತು ಸಂಬಂಧದ ಪ್ರಗತಿ ಅಷ್ಟೇ ಸುಲಭವಾಗಲಿಲ್ಲ. ಆದಿತ್ಯನಿಗೆ ಪ್ರೀತಿಯು ಹೊಸ ಜವಾಬ್ದಾರಿಗಳನ್ನು ತಂದುಕೊಟ್ಟಿತ್ತು. ಆತನು ತನ್ನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು, ಆಕೆಯೊಂದಿಗೆ ತನ್ನ ಭವಿಷ್ಯದ ಕುರಿತು ಚರ್ಚಿಸಬೇಕೆಂದು ಎಷ್ಟು ಬಯಸಿದರೂ ಎಲ್ಲವೂ ತಕ್ಷಣ ಪರಿಹಾರವಾಗದಂತಹ ಗೊಂದಲದ ಅನುಭವಗಳನ್ನು ತಂದಿತ್ತು. ಆ ಹಂತದಲ್ಲಿ ಆತ ಪ್ರೀತಿಯ ಅರ್ಥವನ್ನು ಅರಿಯಲು, ಅದರ ಸುಂದರತೆ ಮತ್ತು ಅದರಿಂದ ಬರುವ ಪೀಡನೆಯ ನಡುವಿನ ಸಮತೋಲನವನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿದ್ದ. ಆದಿತ್ಯ ಮತ್ತು ಶ್ರುತಿಯ ನಡುವಿನ ಸಂಬಂಧವು ಹೆಚ್ಚು ಗಟ್ಟಿಯಾಗುತ್ತಿತ್ತು. ಆದರೆ ಅವರು ತಮ್ಮ ವ್ಯತ್ಯಾಸಗಳನ್ನು ಬಿಟ್ಟು ಇರಲಿಲ್ಲ.
ಒಂದು ದಿನ ಅವರು ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡುತ್ತಿದ್ದಾಗ ಕಲ್ಪನೆ ಮತ್ತು ವಾಸ್ತವಿಕೆಯ ನಡುವಿನ ಭಿನ್ನಾಭಿಪ್ರಾಯಗಳು ಅವರ ನಡುವಿನ ವಿವಾದಕ್ಕೆ ಕಾರಣವಾದವು. ಶ್ರುತಿ ಕಲಾತ್ಮಕ, ಮುಕ್ತವಾಗಿದ್ದಳು. ಆದರೆ ಆದಿತ್ಯನಿಗೆ ಕ್ರಮಬದ್ಧತೆ, ನಿಯಮಗಳು ಮತ್ತು ಯೋಜನೆಗಳು ಮುಖ್ಯವಾಗಿದ್ದವು. ಈ ವ್ಯತ್ಯಾಸಗಳು ಚಿಕ್ಕಪುಟ್ಟ ಘರ್ಷಣೆಗೆ ಕಾರಣವಾದವು, ಆದರೆ ಅದು ಮತ್ತಷ್ಟು ಭಿನ್ನಾಭಿಪ್ರಾಯಗಳನ್ನು ಹೊರತೆಗೆದಿದ್ದರೆ ಅವರು ಒಂದರ ಮೇಲೊಂದು ಅಸಹನೆಗಳನ್ನು ಪಡುತ್ತಿದ್ದರು. ಒಂದು ರಾತ್ರಿ ಆ ಬಿರುಕುಗಳು ದೊಡ್ಡದಾದಂತೆ ಶ್ರುತಿ ಮತ್ತು ಆದಿತ್ಯ ತುಂಬಾ ಹೊತ್ತಿಗೆ ಮಾತಾಡದೇ ಇದ್ದರು. ತಮಗೆ ಏನೋ ತಪ್ಪಾಗಿದೆ ಎಂಬ ಭಾವನೆ ಅವನನ್ನು ಕಾಡುತ್ತಿತ್ತು. ಆದಿತ್ಯನಿಗೆ ಶ್ರುತಿ ಏನನ್ನು ನೋಯಿಸಿದೆ ಎಂಬುದನ್ನು ಅರಿತುಕೊಳ್ಳಲು ಯತ್ನಿಸುತ್ತಿದ್ದ, ಆದರೆ ಅವಳಿಗೇನೂ ಹೇಳಲು ಸುಲಭವಾಗುತ್ತಿರಲಿಲ್ಲ. ಆದಿತ್ಯ ಕೊನೆಗೆ ಹೀಗೆ ಹೇಳಿದ, ನಾವು ಒಟ್ಟಿಗೆ ಇದ್ದೇವೆ, ಆದರೆ ನಮ್ಮ ನಡುವಿನ ಅಂತರ ಹೆಚ್ಚಾಗುತ್ತಿದೆ. ನಾನು ಏನನ್ನು ತಪ್ಪು ಮಾಡುತ್ತಿದ್ದೇನೆ ಎಂಬುದನ್ನು ನನಗೆ ತಿಳಿಸು. ಶ್ರುತಿ ಒಂದು ತೀವ್ರ ನಿಶ್ಶಬ್ದತೆಯ ನಂತರ ತನ್ನ ಮನಸ್ಸಿನಲ್ಲಿದ್ದ ಭಾವನೆಗಳನ್ನು ತೂಕ ಮೂಡಿಸದೆ ಹೇಳಿತು, ನಾನು ಪ್ರೀತಿಯನ್ನು ಇಷ್ಟಪಡುತ್ತೇನೆ ಆದಿತ್ಯ, ಆದರೆ ನಾನು ನನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭಯವನ್ನು ಹೊಂದಿದ್ದೇನೆ. ನಿನ್ನಿಂದ ಪ್ರೀತಿಯನ್ನು ಪಡೆದ ಮೇಲೆ ನಾನು ನನಗೇ ನಿರಾಕರಿಸಿಕೊಳ್ಳುತ್ತಿದ್ದೇನೆ. ಮಾತುಗಳನ್ನು ಕೇಳಿದ ನಂತರ ಆದಿತ್ಯ ತನ್ನನ್ನು ಪರಿಶೀಲಿಸಿಕೊಳ್ಳುವಂತೆ ಮಾಡಿಕೊಂಡನು. ಆತ ತನ್ನ ಹೃದಯದಲ್ಲಿ ಶ್ರುತಿಯ ಭಾವನೆಗಳನ್ನು ಪರಿಗಣಿಸುತ್ತಾ ತಾನು ಅವಳಿಗೆ ನೀಡುತ್ತಿದ್ದ ಒತ್ತಡವನ್ನು ಅರಿತುಕೊಂಡನು. ನೀನು ನನ್ನ ಪ್ರೀತಿಯ ಪಾತ್ರವೆಂದು ನಾನು ನಿನ್ನಿಂದ ಹೆಚ್ಚು ನಿರೀಕ್ಷಿಸುತ್ತಿದ್ದೆ, ಆತ ಹೇಳಿದನು. ಆದರೆ ನಾವು ಒಂದು ಆಪ್ತ ಜೋಡಿಯಾಗಲು ನಮಗೆ ಒಂದನ್ನು ಬಿಟ್ಟು ಪರಸ್ಪರರ ಸ್ವಾತಂತ್ರ್ಯವನ್ನು ಗೌರವಿಸುವಂತೆ ಮಾಡಬೇಕು. ಈ ಮಾತುಕತೆ ನಂತರ ಶ್ರುತಿ ಮತ್ತು ಆದಿತ್ಯ ಅವರ ಸಂಬಂಧದ ಮೇಲೆ ಹೆಚ್ಚಿನ ಗಮನ ಕೊಟ್ಟರು. ಅವರು ಪರಸ್ಪರರ ಮನಸ್ಸನ್ನು ತಿಳಿದುಕೊಳ್ಳಲು, ಅವರ ಬಯಕೆಗಳನ್ನು ಪರಸ್ಪರವನ್ನು ತೊಡಗಿಸಿಕೊಂಡು ಪರಿಹರಿಸಲು ಮುಂದು ಬಂದರು. ಶ್ರುತಿ ತನ್ನ ಕಲಾತ್ಮಕತೆಯನ್ನು ಇನ್ನಷ್ಟು ವ್ಯಕ್ತಪಡಿಸಲು ಆದಿತ್ಯನ ಪ್ರೋತ್ಸಾಹವನ್ನು ಒಪ್ಪಿಕೊಂಡಳು. ಆದಿತ್ಯ ತನ್ನ ಸಂಗೀತದ ಆಸೆಗಳನ್ನು ಪ್ರೀತಿಯಿಂದ ಬೆಳೆಸಲು ಶ್ರುತಿಯ ಸಪೋರ್ಟ್ ಅನ್ನು ಸ್ವೀಕರಿಸಿದನು. ಅವರಿಬ್ಬರೂ ತಮ್ಮ ಸಂಬಂಧವನ್ನು ಸಮರ್ಥವಾಗಿ ನಿರ್ವಹಿಸಿ ಒಬ್ಬರ ಸ್ವಾತಂತ್ರ್ಯಕ್ಕೆ ಮತ್ತೊಬ್ಬರು ಗೌರವ ನೀಡಿದರೂ ಪ್ರೀತಿಯ ಆಳವನ್ನು ಮತ್ತಷ್ಟು ವೃದ್ಧಿಸಿದರು. ಅವಧಿಯು ಕಳೆದಂತೆ ಶ್ರುತಿ ಮತ್ತು ಆದಿತ್ಯ ಸ್ನೇಹಿತರಾಗಿಯೂ ಪ್ರೀತಿ ಪಾತ್ರರಾಗಿಯೂ ತಮ್ಮ ಸಂಬಂಧವನ್ನು ಹೆಚ್ಚಿಸಿದರೂ ಅವರ ನಡುವಿನ ಬಾಂಧವ್ಯವು ಇನ್ನೂ ಗಟ್ಟಿಯಾಗಿತ್ತು. ಅವರು ಒಟ್ಟಾಗಿ ಬೆಳೆದದ್ದು ಒಂದೇ ಮಟ್ಟಿನಲ್ಲಿ ಮಮತೆ ಮತ್ತು ಹೃತ್ಪೂರ್ವಕತೆಯನ್ನು ಪರಸ್ಪರ ಅಳವಡಿಸಿಕೊಂಡದ್ದು. ಈ ಪ್ರಣಯದ ಬೆಳೆದ ಹೂವು ತಾಜಾ, ಪ್ರಣಯಪೂರ್ಣ ಮತ್ತು ಶಾಶ್ವತವಾಗಿರುತ್ತಿತ್ತು. ಈ ಕಥೆಯು ಸ್ನೇಹದಿಂದ ಪ್ರೀತಿಯಂತೆ ಸಂಬಂಧದ ಎಲ್ಲ ಹಂತಗಳಲ್ಲೂ ಭಾವನೆಗಳ ಘರ್ಷಣೆ, ಮಾತುಕತೆ ಮತ್ತು ಪರಸ್ಪರ ಗೌರವವನ್ನು ಅರ್ಥೈಸುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ.